ಈ ಬಿ ಜೆ ಪಿಯ ಬಣಬಡಿದಾಡ್ತು. ಒಂದು ಅಪ್ಡೇಟ್ ಇದೆ, ಅದು ಮುಗಿಸ್ಕೊಂಡು ಹಿಮಾಚಲ ಪ್ರದೇಶದ್ದು ಹೋದಾನೆ. ಹಿಮಾಚಲ ಪ್ರದೇಶದ್ದು ಚಿಂತಾಜನಕ ಇದೆ ಪರಿಸ್ಥಿತಿ. ಬಸನಗೌಡ ಪಾಟೀಲ್ ಯತ್ನಾಳರ ನೇತೃತ್ವದಲ್ಲಿ ಒಂದು ಲಿಂಗಾಯತ ನಾಯಕರುಗಳ ಸಭೆ ಅಂತ ಒಂದು ಸಭೆ ಮಾಡಿದ್ರು. ಆ ಸಭೆಯ ಅಥೆಂಟಿಸಿಟಿ ಇಸ್ ಕ್ವಶ್ಚನೆಬಲ್. ಅದಕ್ಕೆ ಕೌಂಟರ್ ಅನ್ನುವಂತೆ ವಿಜೇಂದ್ರರ ಪರವಾಗಿ ರೇಣುಕಾಚಾರ್ಯ ಅವರು ಒಂದು ಸರಣಿ ಸಭೆಗಳನ್ನು ಶುರು ಮಾಡಿದ್ದಾರೆ. ಇವತ್ತಿಲ್ಲೆಲ್ಲ ದಾಬಸ್ಪೇಟೆಯಲ್ಲಿದ್ದರು, ರಾತ್ರಿ ಚಿತ್ರದುರ್ಗಕ್ಕೆ ಹೋಗ್ತಾರಂತೆ, ನಾಳೆ ದಾವಣಗೆರೆಯಲ್ಲಿ. ಹಿಂಗೆ ನಡೀತಾ ಇದೆ ಇದು. ಲಿಂಗಾಯತರದೊಂದು ಸಮಾವೇಶವನ್ನೇ ಮಾಡಿಬಿಡೋಣ, ನಾವು ನೋಡೋಣ ಯಾರ ತಾಕತ್ತು ಎಷ್ಟಿದೆ ಅಂತ ತೋರಿಸ್ಬೇಕು ಅಂತ. ಅಂದರೆ ಎಂಡ್ ಗೋಲ್ ಏನು, ಲಿಂಗಾಯತರು ವಿಜೇಂದ್ರರ ಪರವಾಗಿ ಯಡಿಯೂರಪ್ಪನವ್ರ ಪರವಾಗಿದ್ದಾರೆ ಅಂತ ತೋರಿಸಿಕೊಳ್ಳಬೇಕು ಅಂತ. ಹಾಗಿರುವಾಗ ಸುಮ್ಮನೆ ಒಂದು ಜನರಲ್ ಚರ್ಚೆ ಆಗ್ತಾ ಇತ್ತು. ಅಧಿಕೃತವಾಗಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿರುವ ವಿಜಯೇಂದ್ರ ಅವರೇ ಈ ರೀತಿ ತಮ್ಮ ಬೆಂಬಲಿಗರ ಮೂಲಕ ತಮ್ಮ ಬೆಂಬಲ ಜಾಸ್ತಿ ಇದೆ ಅಂತ ತೋರಿಸಿಕೊಳ್ಳುವ ಸಭೆಗಳನ್ನು ಮಾಡಿಸ್ಬಿಟ್ರೆ ಹೆಂಗೆ? ಯಾಕಂದರೆ ನಿನ್ನೆ ಯಡಿಯೂರಪ್ಪನವರು 83ನೇ ಹುಟ್ಟುಹಬ್ಬ. ಲಿಂಗಾಯತ ನಾಯಕರುಗಳ ಸಭೆಯನ್ನು ರೇಣುಕಾಚಾರ್ಯರು ಯಡಿಯೂರಪ್ಪನವ್ರ ಮನೇಲಿ ಮಾಡಿದ್ರು. ಇವತ್ತು ವಿಜೇಂದ್ರ ಹೇಳ್ತಾ ಇದ್ದಾರೆ, ಇದನ್ನು ನಾನು ಒಪ್ಪೋದಿಲ್ಲ, ರೇಣುಕಾಚಾರ್ಯರಿಗೂ ಹೇಳ್ತೀನಿ ಇದನ್ನು ಮಾಡಬೇಡಿ ಅಂತ ಹೇಳ್ತೀನಿ ನಾನು ಅಂತ. ಯತ್ನಾಳರ ಬಣದ ಸಭೆ, ಅದಕ್ಕವರು ಏನೋ ಒಂದು ಚೆಂದ ಹೇಳ್ತಾರೆ. ಅವರು ರಾಜ್ಯದ ಲಿಂಗಾಯತ ನಾಯಕರಲ್ಲ, ಅವರವ್ರ ಕೇರಿಲೂ ಅವ್ರ ಪರಿಚಯ ಇಲ್ಲ ಆ ಸಭೆಗೆ ಬಂದವರು ಅಂತ. ಕೇಳಿಸ್ಕೊಳ್ಳಿ. ಇತ್ತೀಚೆಗೆ ಕೆಲವರು ಯಡಿಯೂರಪ್ಪನವರು ಮತ್ತು ನನ್ನ ವಿರುದ್ಧ ಏನೋ ಕೆಲವು ಸಮಾಜ ಮುಖಂಡರು ಅಂತೇಳಿ ಸಭೆನ ಕರೆದಿದ್ರು. ನಾನು ನೇರವಾಗಿ ಹೇಳ್ತೇನೆ ಮಾಧ್ಯಮ ಸ್ನೇಹಿತರಿಗೆ, ಅವ್ರು ಯಾರು ಅಂತೇಳಿ ಕೆಲವು ಪ್ರಮುಖರು ಬಿಟ್ಟರೆ ಉಳಿದಂಥ ಮುಖಂಡರುಗಳು ಯಾರು ಅಂತೇಳಿ ಅವ್ರು ಬೀದಿನಲ್ಲೇ ಕೇರಿನಲ್ಲೂ ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ಆದರೆ ಈ ವಿಚಾರವನ್ನು ಹಿಡ್ಕೊಂಡು ನಾವುಗಳು ಕೂಡ ಸಮಾಜದ ಪ್ರಮುಖರು ಸಭೆನ ಕರೀತಕ್ಕಂಥದ್ದು ಖಂಡಿತ ಸರಿಯಲ್ಲ. ಅವ್ರು ಮಾಡ್ತಾರೆ ಅಂತೇಳಿ ನಾವು ಮಾಡ್ತಾ ಹೋದರೆ ಅದರ ನೋ ಎಂಡ್. ಇದು ಖಂಡಿತ ನಾನು ರಾಜ್ಯದ ಅಧ್ಯಕ್ಷನಾಗಿ ಇದು ಒಪ್ಕೊಳ್ತಕ್ಕಂಥ ಪ್ರಶ್ನೆನೂ ಇಲ್ಲ. ಇದಕ್ಕೆ ನೇರವಾಗೂ ನನ್ನ ಬೆಂಬಲ ಇಲ್ಲ, ಅಥವಾ ಪರೋಕ್ಷವಾಗಿ ಕೂಡ ಈ ಸಭೆಗಳಿಗೆ ಬೆಂಬಲ ಇಲ್ಲ. ರೇಣುಕಾಚಾರ್ಯ ಆದಿಯಾಗಿ ಎಲ್ಲರನ್ನೂ ಕೂಡ ನಾನು ಒತ್ತಾಯನ ಮಾಡ್ತೇನೆ, ಆಗ್ರಹನ ಮಾಡ್ತೇನೆ. ಈ ರೀತಿ ಸಭೆಗಳು ಮಾಡ್ತಕ್ಕಂಥದ್ದು ಖಂಡಿತ ಶೋಭೆ ತರೋದಿಲ್ಲ. ಅದರಿಂದ ಪಕ್ಷಕ್ಕಂತೂ ಏನು ಲಾಭ ಆಗೋದಿಲ್ಲ, ಅಷ್ಟು ಮಾತ್ರ ಸತ್ಯ. ಇರಲಿ, ನಾನು ರೇಣುಕಾಚಾರ್ಯ ಜೊತೆ ವೈಯಕ್ತಿಕವಾಗಿ ಮಾತನಾಡ್ತೇನೆ. ಆದರೆ ಈ ಸಂದರ್ಭದಲ್ಲಿ ಮೊದಲೇ ಪಕ್ಷದಲ್ಲಿ ಅನೇಕ ವಿಚಾರಗಳು, ಗೊಂದಲಗಳು ಇದೆ. ಈ ಗೊಂದಲಗಳ ಮಧ್ಯೆ ಮತ್ತೊಂದು ಹೊಸ ಗೊಂದಲಕ್ಕೆ ನಾಂದಿ ಹಾಡಬಾರ್ದು, ಈ ರೀತಿ ಸಭೆಗಳು ಮಾಡಬಾರ್ದು. ಬೇರೆ ಸಂಬಂಧಪಟ್ಟಂಗೆ ಇರ್ಲಪ್ಪ, ಎಲ್ಲ ಜಿಲ್ಲಾಧ್ಯಕ್ಷಗಳು ತೀರ್ಮಾನ ಆಗಿದೆ. ಇತ್ತೀಚೆಗೆ ಉಳಿದಂಥ ಜಿಲ್ಲೆಗಳ ಅಧ್ಯಕ್ಷರು ವಿಚಾರದಲ್ಲೂ ಕೂಡ ಪಟ್ಟಿನ ಕೇಂದ್ರಕ್ಕೆ ಕಳಿಸ್ಕೊಟ್ಟಿದ್ದೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.